ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ರಾತ್ರಿ ಕಟ್ಟಿಂಗ್ ಮಾಡಿದ್ದೆ. ಬಟ್ ಇದ್ರದ್ದು ಡಿಫ್ರೆಂಟ್ ಆಗಿರೋದ್ರಿಂದ ಈ ವಿಡಿಯೋದು ಯಾವ ಥರ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇದು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ, ಆದರೆ ನಾನು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡು ಬೋಟ್ ನೆಕ್ನ ಕಟ್ಟಿಂಗ್ ಮಾಡಿದ್ದೀನಿ. ಈ ಮೆಜರ್ಮೆಂಟ್ಗೆ ಬೋಟ್ ನೆಕ್ಕಲ್ಲಿ ನಾನು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಹೇಗೆ ತೊಗೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿ ವಿಡಿಯೋದಲ್ಲಿ ಚೇಂಜಸ್ ಇದ್ದೇ ಇರುತ್ತೆ. ಯಾವುದೇ ಬ್ಲೌಸ್ ಇದ್ರೂ ಅಷ್ಟೇ, ಯಾವುದೇ ಕಸ್ಟಮರ್ ಆದ್ರೂ ಅಷ್ಟೇ, ಒಂದು ಬ್ಲೌಸಲ್ಲಿ 10 ಥರ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಥರ ಬ್ಲೌಸ್ಗಳನ್ನ ನಾವು ಮೆಜರ್ಮೆಂಟ್ ಇಟ್ಟು ಕಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಮೆಜರ್ಮೆಂಟ್ ಬ್ಲೌಸಲ್ಲೂ ಚೇಂಜಸ್ ಕೇಳ್ತಾನೆ ಇರ್ತಾರೆ. ಡಿಸೈನ್ಸ್ ಮೇಲೆ ಚೇಂಜ್ ಆಗುತ್ತೆ, ಪ್ಯಾಟರ್ನ್ಸ್ ಮೇಲೆ ಚೇಂಜ್ ಆಗುತ್ತೆ, ನಾರ್ಮಲ್ ಬ್ಲೌಸಲ್ಲೂ ಕೂಡ ಚೇಂಜ್ ಆಗುತ್ತೆ, ಡೀಪಲ್ಲಿ ಚೇಂಜ್ ಆಗುತ್ತೆ, ನೆಕ್ಕಲ್ಲಿ ಚೇಂಜ್ ಆಗುತ್ತೆ. ಹಂಗಾಗಿ ಈ ಬ್ಲೌಸ್ ಇದನ್ನು ಕಟ್ಟಿಂಗ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮಗೂ ಕೂಡ ಇದು ಯಾರಿಗಾದರೂ ಬೇಕಂದವರು ಯೂಸ್ ಮಾಡ್ಕೋಬೋದು. ನೋಡಿ, ಈ ಬ್ಲೌಸ್ನ ಸ್ಲೀವ್ನ ನಾನು ಹೇಗೆ ಕಟ್ಟಿಂಗ್ ಮಾಡಿದ್ದೀನಿ ಅಂತ ಮೊದಲಿಗೆ ತೋರಿಸ್ತೀನಿ. ಇಲ್ಲಿ ಇವರು ದಪ್ಪ ಇರೋದ್ರಿಂದ ನಾರ್ಮಲ್ ಈ ಬ್ಲೌಸ್ನ ಒಂದು ಸ್ಟಿಚನ್ನ ರಿಮೂವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ. ನೋಡಿ, ಇಷ್ಟು ಅಂದರೆ ಕೈ ವಿಡ್ತು ಎಷ್ಟಿದೆ ಅಂತ ನೀವು ನೋಡಿಕೊಂಡ್ರೆ ಆರ್ಮಲ್ ಸೈಜು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, 6.75 ಇದೆ. ಅಂದರೆ ಈ ಬ್ಲೌಸು ಎಷ್ಟು ದೊಡ್ಡ ಸೈಜ್ ಇರ್ಬೋದು, ಇದಕ್ಕೆ ನಾನು ಯಾವ ರೀತಿಯಾಗಿ ಬೋಟ್ ನೆಕ್ನ ಕಟ್ಟಿಂಗ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಇಲ್ಲಿ ಬೆರಳನ್ನು ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿರೋದ್ರಿಂದ ಈ ರೀತಿ ರಿಮೂವ್ನ ಮಾಡ್ಕೋಬೇಕು. ಈ ರೀತಿ ರಿಮೂವ್ ಮಾಡಿಕೊಂಡು ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬೋಟ್ ನೆಕ್ ತೊಗೊಂಡಿದ್ದೀನಿ ನಾನು, ಹಂಗಾಗಿ ಬೋಟ್ ನೆಕ್ಗೆ ಸ್ವಲ್ಪ ಲೂಸ್ ಬೇಕಾಗುತ್ತೆ, 1/4 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅವರು ಇದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಯಿತಾ? ಈಗ ಇಲ್ಲಿ ನಾನು ಏನೇನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಈಗ ಈ ಆರ್ಮೋಲ್ದು ಎಷ್ಟು ಇದೆ ಅಂತ ಅನ್ನೋದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಇಲ್ಲಿ ಇಟ್ಕೊಂಡು ಟೇಪ್ನ ನಾವು ಏನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಚೆಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಓಪನ್ ಮಾಡ್ಕೋಬೇಕು. ಹೀಗೆ ಓಪನ್ ಮಾಡ್ಕೊಂಡಾಗ ಸಿಗುತ್ತೆ. ನೀವು ಕರೆಕ್ಟಾಗಿ ಎಕ್ಸಾಕ್ಟ್ ನೋಡ್ಕೋಬೇಕು. 9.25 ಡಬಲ್ ಮಾಡಿಕೊಂಡ್ರೆ 18.25 ಬರುತ್ತೆ. 18.25 ಆರ್ಮೋಲ್ ಬರ್ತಾಯಿದೆ. ಇಲ್ಲಿಂದ 9.25 ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿರೋದ್ರಿಂದ ನನಗಿಲ್ಲಿ ಎಕ್ಸ್ಟ್ರಾ ಸಿಗ್ತಾಯಿದೆ. ನೋಡಿ, ಇಲ್ಲಿ 9.25 ನಾನಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರೋದ್ರಿಂದ 2 ಗೀಟ್ ಎಕ್ಸ್ಟ್ರಾ ಸಿಗ್ತಾಯಿದೆ. ಈ ಥರ ನಾವು ಕೆಲವೊಂದು ಸರಿ ಚೇಂಜಸ್ ಮಾಡಿರ್ತೀವಲ್ಲ, ಅದನ್ನು ನನಗೆ ತೋರಿಸ್ತಾ ಇದ್ದೀನಿ. ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಸೈಡ್ಗೆ ಇಟ್ಕೊಂಡು ಬ್ಯಾಕ್ ಕಟ್ಟಿಂಗು. ಇದು ಬೋಟ್ ನೆಕ್, ಫ್ರಂಟ್ ಬೋಟ್ ನೆಕ್ ಆಗಿರೋದ್ರಿಂದ ಈ ಬ್ಯಾಕ್ ಕಟ್ಟಿಂಗು ನೋಡಿ ಹೇಗೆ ಮಾರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ 1/4 ಇಂಚು ಉಕ್ಸ್ ಪಟ್ಟಿ, ಇದು ಬ್ಯಾಕ್ ಬಟನ್, ಓಕೆ, ಬ್ಯಾಕ್ ಬಟನ್ ಆಯ್ತಲ್ವಾ. ಲೆಂತ್ ಎಷ್ಟು ತೊಗೊಂಡಿರ್ಬೋದು ಅಂತ ನಾನಿವಾಗ ತೋರಿಸ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಓಕೆ, ಇದಾದಮೇಲೆ ಎಷ್ಟು ಲೆಂತ್ ಮೇಲೆ 1/2 ಇಂಚು ಕೂಡ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ. 14.25 ಇದೆ. ಲೆಂತ್ ಬಂದು 14.25 ತೊಗೊಂಡಿದ್ದೀನಿ. ಇವಾಗ ಇವ್ರದ್ದು ಚೆಸ್ಟ್ ಎಷ್ಟಿದೆ ಅಂತ ಫಸ್ಟಿಗೆ ತೋರಿಸ್ತೀನಿ. ಚೆಸ್ಟ್ ಮೆಜರ್ಮೆಂಟು ನೋಡಿ, ಈ ಉಕ್ಸ್ ಪಟ್ಟಿ ಇದೆಯಲ್ಲ, ಈ ಉಕ್ಸ್ ಪಟ್ಟಿ ಇಲ್ಲಿ ಎಕ್ಸ್ಟ್ರಾ ನಾವೇನು ಬಿಟ್ಟಿದ್ದೀವಲ್ಲ ಅದು ಉಕ್ಸ್ ಪಟ್ಟಿಗೆ. ನಾನು ಇದನ್ನು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ಬೋಟ್ ನೆಕ್ ಕಟ್ಟಿಂಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಸೈಜ್ ವೈಸ್ ಇರುತ್ತೆ. ಈ ಸೈಜ್ದು ಬೋಟ್ ನೆಕ್ ನಾನು ಅಪ್ಲೋಡ್ ಮಾಡಿಲ್ಲ, ಈ ಕಸ್ಟಮರ್ದು. ಅದಕ್ಕೆ ಇದ್ರದ್ದು ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಕಟ್ಟಿಂಗ್ ಮಾಡಿದ ಮೇಲೆ ನನಗೆ ಐಡಿಯಾ ಬಂತು. ಇಲ್ಲಿ ನೋಡಿ, 10.25 ಕಾಣಿಸ್ತಾ ಇದೆಯಾ? 10.25 ಇದೆ. ಈಗ ಇಲ್ಲಿ ಬಿಟ್ಟಿದ್ದೀವಲ್ಲ 1/4 ಇಂಚು, ಅದನ್ನು ಬಿಟ್ಟು ಇಲ್ಲಿಗೆ 10.25 ಬರುತ್ತೆ. ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಬೋಟ್ ನೆಕ್ಕು ಮತ್ತು ಅವರು ಸ್ವಲ್ಪ ಲೂಸ್ ಕೇಳಿದ್ದಾರೆ. ಒಂದು ಇಲ್ಲಿ ಪಾಟ್ ನೆಕ್ ಸ್ಟೈಲ್ ತೊಗೊಂಡಿದ್ದೀನಿ, ಮತ್ತು
ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸರಿ ಲೂಸ್ ಕೇಳಿದಾಗ ಜಾಸ್ತಿ ಲೂಸ್ ಇಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಲೂಸ್ ಇಡಬೇಕು. ಆಮೇಲೆ ಸ್ಟಿಚ್ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ನಾವು ಇಲ್ಲಿ ಎಕ್ಸಾಕ್ಟ್ ಮೆಜರ್ಮೆಂಟ್ ನಾವು ಕಟ್ಟಿಂಗ್ ಮಾಡುವಾಗ ಗೊತ್ತಿರೋದ್ರಿಂದ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರು 1 ಗೀಟ್ ಒಳಗಡೆ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕೂಡ ಫಿಟ್ಟಿಂಗ್ ಬರುತ್ತೆ. ಇಲ್ಲಾಂದರೆ ಹಾಕಿ ನೋಡಿ ಕೂಡ ಅವ್ರಿಗೆ ಕಸ್ಟಮರ್ಗೆ ಫಿಟ್ಟಿಂಗ್ ಕೂಡ ಮಾಡಿಕೊಡ್ಬೋದು. ಬಟ್ ಇವ್ರು ತುಂಬ ದಪ್ಪ ಇರೋದ್ರಿಂದ ನನಗೆ 1/4 ಇಂಚ್ ಎಕ್ಸ್ಟ್ರಾ ಬೇಕಾಗಿದೆ. ಇಲ್ಲ ಅಂದರೆ ಅವ್ರಿಗೆ ಇಲ್ಲಿ ಶೋಲ್ಡ್ರ್ ಅನ್ನೋದು ಟೈಟ್ ಬಂದುಬಿಡುತ್ತೆ, ಆವಾಗ ಇಲ್ಲೆಲ್ಲ ಅವ್ರಿಗೆ ಚೆಸ್ಟ್ ಲೂಸ್ ಅನ್ನೋದು ಬರಲ್ಲ. ಹಾಗಾಗಿ ಈ ಪ್ರೊಸೆಸ್ಸಲ್ಲಿ ನಾನು ಈಗ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವ್ರದ್ದು ಶೋಲ್ಡ್ರ್ ಬಂದು 18 ಇದೆ. 18 ಅಂದರೆ 8 ತೊಗೋಬೇಕಲ್ವಾ, 8 ತೊಗೊಳ್ಳಿಲ್ಲ ನಾನು, ಯಾಕಂದರೆ ಇಲ್ಲಿ ಓಪನ್ ಇದೆಯಲ್ಲ ಅದಕ್ಕೆ. ನೋಡಿ 7.25 ತೊಗೊಂಡಿದ್ದೀನಿ, 7.25 ತೊಗೊಂಡಿದ್ದೀನಿ. ಅಂದರೆ 3/4 ಇಂಚನ್ನ ನಾನು ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಇದೆ, ಬ್ಯಾಕು ಡೀಪ್ ಜಾಸ್ತಿ ಕೊಡೋದ್ರಿಂದ ನಮಗೆ ಇದು ಫ್ರಂಟ್ ಮಾತ್ರ ಬೋಟ್ ನೆಕ್ಕು. ಇನ್ನು ಫುಲ್ ರೌಂಡ್ ಕೊಡೋದಾದರೆ ನಾವು ಇನ್ನೂ ಕಡಿಮೆ ತೊಗೋಬೇಕಾಗುತ್ತೆ ಡೀಪ್ ನೆಕ್ಕಲ್ಲಿ. ಇದೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ. ನಮಗೂ ಕೆಲವು ಒಂದೊಂದ್ಸರಿ ಕಟ್ಟಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಡಿಸಿಷನ್ಸ್ ತೊಗೊಳ್ವಾಗ್ಲೂ ಹೀಗೆ ತೊಗೋಬೇಕಾ ಹಾಗೆ ತೊಗೋಬೇಕಾ ಅಂತೆಲ್ಲ ನಾವು ಕ್ಲಾರಿಟಿ ಚೆಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀವಲ್ವ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ನಾರ್ಮಲ್ ನೆಕ್ ಕೊಟ್ಟು ನಾರ್ಮಲ್ ಡೀಪ್ ಜಾಸ್ತಿ ಬೇಕು, ಬ್ಯಾಕು ಫ್ರಂಟ್ ಬೋಟ್ ನೆಕ್ ಬೇಕಂದಾಗ ಈ ಥರದ್ದೆಲ್ಲ ಸ್ವಲ್ಪ ಮೈನಸ್ ಮಾಡೋದು ಎಲ್ಲ ಮಾಡಬೇಕು. ಇಲ್ಲಿ 1/4 ಇಂಚು ಸ್ವಲ್ಪ ಸ್ಲೈಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಬೋಟ್ ನೆಕ್ ಆಗಿರೋದ್ರಿಂದ ಅದು ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳುತ್ತೆ ಅಂತೇಳಿ. ಇಲ್ಲಿಗೆ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 4 ಇಂಚನ್ನ ತೊಗೊಂಡಿದ್ದೀನಿ. ಈ ಓಪನ್ ಇದೆಯಲ್ಲ ಇದಕ್ಕೆ ನಾನು 4 ಇಂಚನ್ನ ತೊಗೊಂಡಿದ್ದೀನಿ. ಬೇಕಂದರೆ 4.25 ತೊಗೋಬೋದು. ಬಟ್ ಏನಕ್ಕೆ 4 ಇಂಚ್ ತೊಗೊಂಡಿದ್ದೀನಿ ಅಂದರೆ ಬ್ಯಾಕ್ ಓಪನ್ ಇರೋದ್ರಿಂದ 4 ಇಂಚನ್ನ ತೊಗೊಂಡಿದ್ದೀನಿ. ಉಳಿದದನ್ನು ನಾನು ಇದೇನು 3.25 ಉಳಿದಿದೆಯಲ್ಲ ಅದನ್ನು ಶೋಲ್ಡ್ರ್ ಪಟ್ಟಿಗೆ ಇದು ಮಾಡ್ಕೊಂಡಿದ್ದೀನಿ. ಮೇಲಿಂದ ನಾನು 3ವರೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮುಂದೆಯಿಂದ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಆರ್ಮೋಲ್ ಡೌನಿಂಗನ್ನು ನಾನು 7.25 ಇಳಿಸ್ಕೊಂಡಿದ್ದೀನಿ. 7.25 ಬೇಕಾದರೂ ಇಳಿಸ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿಂದ ನೋಡಿ, ಇವಾಗ ಇಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ಕಟ್ಟಿಂಗ್ ಮಾಡಿದ್ಮೇಲೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೂ ಬಿಟ್ಟು ಈಗ 9.25 ಬೇಕಾಗುತ್ತೆ ನಮಗೆ ಆರ್ಮೋಲ್ ಅನ್ನೋದು. ಅದನ್ನು ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ 9.25 ಒಂದು ಸ್ವಲ್ಪ 1 ಗೀಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಬ್ಲೌಸ್ನ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿರುವಾಗ ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಇಲ್ಲಿ ಸರಿ ಬರಲಿಲ್ಲ ಅಂದರೆ ಮತ್ತೆ ನಾವು ಈ ಥರ ಡೌನ್ ಮಾಡಿಕೊಂಡು 1.25 ಇಂಚು ನಾವು ಇಳಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನಾನೇನು ಸ್ಲೀವ್ನ ಕಟ್ಟಿಂಗ್ ಮಾಡಿದ್ದೀನಲ್ಲ ಅದನ್ನು ನಾವು ಹೇಗೆ ಅಟ್ಯಾಚ್ ಮಾಡ್ತೀವಿ ನೋಡಿ, ಹಾಗೆ ಕಟ್ಟಿಂಗಲ್ಲಿ ಇದು ಕರೆಕ್ಟಾಗಿ ಕುತ್ಕೊಂಡಿದೆ ಅಂತ ಅನಿಸಿದ್ರೆ, ಸ್ಲೀವ್ ಕರೆಕ್ಟಾಗಿ ಕುತ್ಕೊಂಡಿದೆ ನಮಗೆ ಅನಿಸಿದ್ರೆ ಇದು ನಮಗೆ ಪಕ್ಕ ಬಂದಿರುತ್ತೆ ಅಂತ ನೋಡಿ. ಈ ನ್ಯಾಚು ಕರೆಕ್ಟಾಗಿ ಕುತ್ಕೊಂಡಿದ್ರೆ ನಮಗೆ ಇದು ಕರೆಕ್ಟ್ ಮೆಜರ್ಮೆಂಟ್ ಆಗಿದೆ ಅಂತ. ಇಲ್ಲ ಅಂದರೆ ಅಥವಾ ಇನ್ನು ಈ ಕಡೆ ಹಿಂಗೆ ಬಂದಿದೆ ಅಥವಾ ಇನ್ನು ಮುಂದೆ ಬಂದಿದೆ ಅಂದರೆ ನಮಗೆ ಆರ್ಮೋಲ್ ಕರೆಕ್ಟಾಗಿ ಬಂದಿಲ್ಲ ಅಂತ. ಸಪೋಸ್ ಇನ್ನು ನೋಡಿ ನಮಗೆ ಕರೆಕ್ಟ್ ಇಲ್ಲ ಅನಿಸಿದ್ರು ಕೂಡ ನಾವು ಕಟ್ಟಿಂಗ್ ಮಾಡಿದ ಮೇಲೂ ಕೂಡ 2-3 ಸಾರಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಸ್ವಲ್ಪ ಡೌನ್ನ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಆಗ ಆರ್ಮೋಲ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇಲ್ಲಿಂದ 3ವರೆಗೆ ತಗೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಇಲ್ಲಿ ಓಪನ್ ಸಾಕಂತ ಅವ್ರು ಹೇಳಿದ್ದಾರೆ, ಜಾಸ್ತಿ ಅವ್ರಿಗೆ ಇದು ಬೇಡ ಅಂತ ನೋಡಿ. ಈ ಬ್ರಾಡ್ ಬಾಟ್ ನೆಕ್ನ ತೊಗೊಂಡಿದ್ದೀನಿ ಆಯಿತಾ. ಇದು ಬ್ಯಾಕ್ ಬಟನ್ ಇರೋದ್ರಿಂದ ಇಷ್ಟು ಇದ್ರದ್ದು ಬ್ಯಾಕ್ ಮೆಜರ್ಮೆಂಟ್ ಆಯಿತು. ಈ ಫುಲ್ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಕೆಲವೊಂದು ಸರಿ ಕಟ್ಟಿಂಗ್ ಮಾಡ್ಕೊಂಡಿರೋದನ್ನ ನಾನು ನಿಮಗೆ ಅರ್ಥ ಆಗೋ ರೀತಿ ಇನ್ಮೇಲೆ ಹೇಳಬೇಕು ಅಂತ ಪ್ರತಿ ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರಿಗಾದ್ರೂ ಯೂಸ್ ಆಗ್ಬೋದು. ಆ ರೀತಿಯಾಗಿ ಕೆಲವು ವೀಡಿಯೋಸ್ಗಳನ್ನ ತೋರಿಸೋಣ ಅಂತ ನೋಡಿ. 37.5 ಇದೆ, 37.5. ಇದನ್ನು 4 ಭಾಗ ಮಾಡ್ಕೋಬೇಕು.
9.25 ಬರುತ್ತೆ ನೋಡಿ. ನಾನು 9.25ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2.25 ಇಂಚಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಬೇಕಂತ ಹೇಳಿದರೆ ಹಂಗಾಗಿ ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೀನಿ. ಈಗ ಆಯ್ತಲ್ಲ. ಈ ಬ್ಯಾಕ್ ಆದಮೇಲೆ ಫ್ರಂಟು ಬೋಟ್ ನೆಕ್ಕು ಫ್ರಿನ್ಸ್ ಕಟ್ಟಲ್ಲ. ಅದಕ್ಕೆ ನಾನು ಈ ವಿಡಿಯೋಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನು ತೋರಿಸ್ಬೇಕು ಅಂತ. ಫ್ರಿನ್ಸ್ ಕಟ್ ಆದರೆ ನಮಗೆ ಒಂದೇ ಶಾರ್ಟಲ್ಲಿ ಕಟ್ಟಾಗುತ್ತೆ. ಇದು ನಮಗೆ ಪಟ್ಟಿ, ಹಾಗಾಗಿ ಯಾವ ರೀತಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬ್ಯಾಕ್ ಮೇಲೆ ಇಟ್ಟು ತೋರಿಸ್ತೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಈಸಿಯಾಗಿ ಮಾರ್ಕಿಂಗ್ ಎಲ್ಲ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ನಿಮಗೆ ನೋಡಿ, ಇಲ್ಲಿಂದ 4 ಇಂಚಿಗೆ ಫ್ರಂಟ್ ಬೋಟ್ ನೆಕ್ನ ತೊಗೊಂಡಿದ್ದೀನಿ. ಬೇಕಂದರೆ ನಾವು ಇನ್ನೂ ಅರ್ಧ ಇಂಚು ಇವ್ರ ಸೈಜ್ಗೆ ಇಳಿಸ್ಕೋಬೋದು. ಈ ರೀತಿಯಾಗಿ ಡೌನ್ ಮಾಡ್ಕೋಬೇಕು, ಮತ್ತು ಈ ರೀತಿಯಾಗಿ ಸ್ವಲ್ಪ ಸ್ಲೈಡ್ನ ಕೊಡ್ಬೋದು. ಆಯಿತಾ? ಇವಾಗ ಈ ನೆಕ್ಕು ಶೋಲ್ಡರ್ ಎಲ್ಲ ಸೇಮ್ ಇರುತ್ತೆ. ಇದು 7.25 ಇಂಚು ಇರುತ್ತಲ್ವ. ಆರ್ಮೋಲ್ ಡೌನಿಂಗ್ ನೋಡಿ, ಇಲ್ಲಿಂದ ಈ ಪಾಯಿಂಟಿಂದ ಬೋಟ್ ನೆಕ್ ಏನಾದರೂ ಇದ್ದರೆ ನಾವು ಇಲ್ಲಿಂದನೇ ಶೇಪ್ ತಗೋಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿಂದನೇ ಸ್ವಲ್ಪ ಒಳಗದಂಗೆ ಈ ಶೇಪ್ ತೊಗೊಳ್ತೀವಲ್ಲ, ಈ ಶೇಪ್ ಅಂತೂ ಇಲ್ಲಿಂದ ತೊಗೊಳ್ಳೋದ್ರಿಂದನೇ ನಮಗೆ ಈ ಫ್ರಂಟ್ ಲೂಸ್ ಬರಲ್ಲ. ಆಯಿತಾ? ಇದನ್ನು ಇಲ್ಲಿಂದ ಬೇಕಾದರೂ ಕೂಡ ನಾವು ತೊಗೋಬೋದು. ನಾನು ಆಮೇಲೆ ಇದನ್ನು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ. ನಿಮ್ಗೆ ಗೊತ್ತಾಗಲಿ ಅಂತ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಮೇಲಿಂದನೇ ನಾವು ಸ್ವಲ್ಪ ಈ ಥರ ಶೇಪ್ ತೊಗೊಂಡ್ರೆ ಫ್ರಂಟ್ ಅನ್ನೋದು ಇಲ್ಲಿ ಲೂಸ್ ಬರಲ್ಲ. ಫ್ರಂಟು ಏನಿರುತ್ತಲ್ಲ ಕೈ, ಅಲ್ಲಿ ಯಾವುದೇ ರೀತಿಯಾಗಿ ಲೂಸ್ ಬರಲ್ಲ. ಆಯಿತಾ? ಇದಾದಮೇಲೆ ಇವ್ರದ್ದು ಇಲ್ಲಿ ನೋಡಿ, ಇದು ಸ್ಟಿಚಿಂಗಿಗೆ ಅರ್ಧ ಇಂಚು ಬಿಟ್ಟು ನಾನು ಅವ್ರದ್ದು ಬ್ಲೌಸ್ ಮೆಜರ್ಮೆಂಟಲ್ಲಿ ಹೆವಿ ಚೆಸ್ಟ್ ಲೂಸ್ ಬೇಕಂತ ಕೇಳಿದ್ದಾರೆ. ತುಂಬ ದಪ್ಪ ಇದ್ದಾರೆ, ಹಾಗಾಗಿ ಇದು ಪರ್ಫೆಕ್ಟಾದ ಮೆಜರ್ಮೆಂಟ್ ಬ್ಲೌಸ್ ಆಗಿದೆ ಅವ್ರಿಗೆ. ಸೊ ಹಂಗಾಗಿ ಅದೇ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟಿದೆ ಅಂತ ನೋಡಿ. ನಾನು ಯಾವುದೇ ರೀತಿಯಾಗಿ ಟೈಟಾಗಿ ಎಳ್ಕೊಳ್ತಾ ಇಲ್ಲ. ಈ ಪಾಯಿಂಟ್ಗೆ ಒಂದು ಮಾರ್ಕಿಂಗ್ನ ಮಾಡಿದ್ದೀನಿ. ಇದಾದಮೇಲೆ ನೋಡಿ, ಈ ಡಾಟ್ ಏನು ಹಿಡ್ದಿರ್ತೀನಲ್ಲ, ಈ ಡಾಟ್ ಹಿಡ್ದಿರೋದನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು, ಮತ್ತು ಇಲ್ಲಿಂದ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೋಬೇಕು. ಆಯಿತಾ? ಇವಾಗ ಎಷ್ಟಿದೆ ಅಂತ ತೋರಿಸೋಣ. ಇದು ಕೆಲವು ಬ್ಲೌಸ್ಗಳಿಗೆ ಫ್ರಂಟು ಬ್ಯಾಕಿಗಿಂತ ಫ್ರಂಟ್ ಉದ್ದ ಇರುತ್ತೆ ಅಂತ ಹೇಳ್ತಾರಲ್ಲ, ಖಂಡಿತ ಉದ್ದ ಬೇಕಾಗುತ್ತೆ. ಅದನ್ನು ನೀವು ಯಾವುದೇ ರೀತಿಗೆ ಇದಿದೆ ದೊಡ್ಡದಿದೆ ಅಂತ ಅಂದ್ಕೋಬೇಡಿ. ಕೆಲವ್ರು ದಪ್ಪ ಇರೋರಿಗೆ ಈ ವಿಡ್ತ್ ಬೇಕಾಗುತ್ತೆ ಇದು. ಸೊ ನಾನು ಹಾಕಿ ನೋಡಿ ಟ್ರೈ ಮಾಡಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಇಲ್ಲಿಂದ 11.25, 10.25 ಕೆಲವ್ರಿಗಿರುತ್ತೆ, ಇವ್ರಿಗೆ 1 ಇಂಚ್ ಎಕ್ಸ್ಟ್ರಾ ಇದೆ ಅಷ್ಟೇ. ನೋಡಿ, ಇಲ್ಲಿಂದ 3.25 ಇದೆ. 3.25 ನಾವು ಆಲ್ಮೋಸ್ಟ್ ತೊಗೊಳ್ತೀವಿ. ಇಲ್ಲಿಂದ ಏನಾಗಿದೆ, 1 ಇಂಚ್ ಮಾತ್ರ ನಾವು ಲೆಂತ್ನ ತೊಗೊಂಡಿದ್ದೀವಿ. ಬೇಕಂದಾಗ ನಾವು ಬ್ಯಾಕ್ ಲೆಂತ್ ಕೂಡ ತೊಗೋಬೋದು. ಈಗ ಅವ್ರದ್ದು ಎಕ್ಸಾಕ್ಟ್ ಮೆಜರ್ಮೆಂಟು ಓಕೆ ಅಷ್ಟಂತ ಹೇಳಿರೋದ್ರಿಂದ ನಾನು ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆ, ಆದರೆ ಬೆಲ್ಟನ್ನ ನಾವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇದು ನಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಲ್ಲ. ಇಲ್ಲಿಂದ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಮಗೆ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ ನೋಡಿ. ಈ ಚೆಸ್ಟ್ ಲೂಸ್ನ ಚೆಕ್ ಮಾಡ್ಕೋಬೇಕಾದಾಗ ಈ ರೀತಿ ಇದೆಯಲ್ಲ, ಇಲ್ಲಿ ನೋಡ್ಕೊಳ್ಳಿ, ಈ ಡಾಟ್ ಹಿಂಗೆ ಹಿಡಿದಿರ್ತೀವಲ್ಲ, ಈ ರೀತಿ ಇಟ್ಕೊಂಡು ಹೀಗೆ ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾರ್ಮಲ್ ಬ್ಲೌಸಲ್ಲಿ ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡು ನಾನು ಬೋಟ್ ನೆಕ್ನ ಹೇಗೆ ಕಟ್ಟಿಂಗ್ ಮಾಡಿದ್ದೀನಿ ಅಂತ. ಇವಾಗ ನೋಡಿ, ಇಲ್ಲಿ ನಮಗೆ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಆವಾಗ ನಮಗೆ ಇಲ್ಲಿ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ ಶೇಪಲ್ಲಿ ನಮಗೆ ಎಷ್ಟು 2 ಇಂಚ್ ಇದ್ದರೆ ಸಾಕು ನೋಡಿ. 2 ಮತ್ತು 1 ಗೀಟಿದೆ. ನಾವು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋದರೆ ನಮಗೆ 2 ಇಂಚ್ ಬರುತ್ತೆ. ಈ 2 ಇಂಚ್ ಪಟ್ಟಿ ಇಲ್ಲಿಗೆ ಬಂದರೆ ನಮಗೆ ಕರೆಕ್ಟಾದಂಥ ಶೇಪ್ ಅಂತೂ ಸಿಗುತ್ತೆ ನೋಡಿ, ಈ ರೀತಿಯಾಗಿ. ಆವಾಗ ನಮಗೆ ಯಾವುದೇ ರೀತಿಯಾದಂಥ ಬ್ಯಾಕಿಗಿಂತ ಫ್ರಂಟು ಜಾಸ್ತಿ ಉದ್ದ ಕಾಣಿಸಲ್ಲ. 1 ಇಂಚ್ ಅಥವಾ 2 ಇಂಚಸ್ ಅಷ್ಟೇ ಗೊತ್ತಾಗುತ್ತೆ. ಅದು ಕರೆಕ್ಟಾಗಿ ಕುತ್ಕೊಳ್ಳೋದ್ರಿಂದ ಕಸ್ಟಮರ್ಗೆ
ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಕರೆಕ್ಟಾದಂಥ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ಇದು ತುಂಬ ಈಸಿಯಾಗಿ ಕೆಲವೊಂದು ಸರಿ ಈ ಥರ ಇದ್ದಾಗ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಆದಷ್ಟು ಬೆಳೆಸಿ. ಥ್ಯಾಂಕ್ ಯು.